ಬೆಂಗಳೂರಿನಲ್ಲಿ ಸಮಸ್ಯೆಗಳಿಗೇನೂ ಕೊರತೆ ಇಲ್ಲ. ಹೀಗಾಗಿ ಸ್ಥಳೀಯವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಬಲ ಕೊಡಬೇಕು ಅನ್ನುವಂಥ ಮಾತು ಮೊದಲಿಂದಲೂ ಕೂಡ ಕೇಳಿಬರ್ತಾ ಇತ್ತು. ಅದರಲ್ಲೂ ಮೊದಲು BBMP ಚುನಾವಣೆ ಯಾವಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಅದಾದ ಬಳಿಕ GBA ಆಯಿತು. ಈಗ GBA ಚುನಾವಣೆ ಯಾವಾಗತ್ತೆ ಅಂತ ಜನ ಕೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಜೊತೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಸೂಚನೆಯನ್ನು ಕೊಟ್ಟು ಜನವರಿ 30ರ ಒಳಗಡೆ ಚುನಾವಣೆ ಮಾಡಲೇಬೇಕು ಅಂತ ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ಈಗ ರಾಜಕೀಯ ಪಕ್ಷದಲ್ಲಿ ಪ್ರಮುಖವಾಗಿ BJP ಮತ್ತು ಕಾಂಗ್ರೆಸ್ನಲ್ಲಿ ಚುನಾವಣೆ ತಯಾರಿಯ ಅಬ್ಬರ ತುಂಬ ಜೋರಾಗಿ ನಡೀತಾರೆ. ಹಾಗಾದರೆ ಚುನಾವಣೆ ಯಾವಾಗುತ್ತೆ ನೋಡೋಣ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ಕೆ ತಯಾರಾಗಿ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ. ಮೇ ಕೊನೆ ಅಷ್ಟೊತ್ತಿಗೆಲ್ಲ ಎಲೆಕ್ಷನ್ ಮುಗಿದು ಹೋಗುತ್ತೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಚುನಾವಣೆ ನಡೆಸ್ತೀವಿ. ಖಡಕ್ ವಾರ್ನಿಂಗ್ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ. ಇದೇ ಜೂನ್ 30ರೊಳಗೆ GBA ವ್ಯಾಪ್ತಿಗೆ ಬರುವ 5 ಪಾಲಿಕೆ ಚುನಾವಣೆ ನಡೆಸುವಂತೆ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇ ತಡ, ನಾವು ಜೂನ್ ತಿಂಗಳೊಳಗೆ ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಮುಂದೆ ಬಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ. ತಾಲೂಕು ಪಂಚಾಯಿತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ಕೆ ತಯಾರಾಗಿದ್ದೀವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ ಒಂದು ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ. ಅವರು ಕೂಡ ಜೂನ್ ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಸಾಮೂಹಿಕ ನಾಯಕತ್ವದಲ್ಲೇ ಎಲೆಕ್ಷನ್ಗೆ ಹೋಗ್ತೀವಿ, ಮೈತ್ರಿಯಿಂದ ನಮಗೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. KJ ಜಾರ್ಜ್ ಕೂಡ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಎಂದಿದ್ದಾರೆ. ಪರಮೇಶ್ವರ್ ಎಲ್ಲಾ ಹೊಣೆಯನ್ನ DCM DK ಶಿವಕುಮಾರ್ ಹೆಗಲಿಗೆ ಹಾಕಿದ್ದಾರೆ. ಮೇ ಕೊನೆ ಅಷ್ಟೊತ್ತಿಗೆಲ್ಲ ಎಲೆಕ್ಷನ್ ಮುಗಿದು ಹೋಗುತ್ತೆ. ಜೂನ್ 30ಕ್ಕೆ ಮುಂಚೆ ಮುಗಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಜೂನಲ್ಲಿ ಮಳೆಗಾಲ ಇರೋದ್ರಿಂದ ಮೇನಲ್ಲಿ ಮುಗಿದು ಹೋಗುತ್ತೆ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ 5 ನಾವೇ ಗೆಲ್ಲಬೇಕು. 100ಕ್ಕೆ 75 ಭಾಗ ಜನ ನಮಗೆ ಹಾಕಬೇಕಾಗುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. EBA ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎಲ್ಲ ರೆಡಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ನಾವು 5 ಕಾರ್ಪೊರೇಷನ್ ಮಾಡಿದ್ದೀವಿ, ಡಿಲಿಮಿಟೇಷನ್ ಮಾಡಿದ್ದೀವಿ. ಈಗಾಗಲೇ ವಾರ್ಡ್ ವೈಸ್ ರಿಸರ್ವೇಷನ್ ಸಮೇತ ನಾವು ಡಿಕ್ಲೇರ್ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡ್ತೀವಿ. ಏನು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ, ಅವರು ನಮ್ಮ ಅಡ್ವೊಕೇಟ್ ಸಮೇತ ಅದನ್ನು ಒಪ್ಪಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಚುನಾವಣೆ ನಡೆಸ್ತೀವಿ. ಸುಪ್ರೀಂ ನೀಡಿರುವ ಗಡುವಿನೊಳಗೆ ಚುನಾವಣೆ ನಡೆಸುವುದಾಗಿ ಸರ್ಕಾರವೇನೋ ಹೇಳಿದೆ. ಆದರೆ ಮುಂದೆ ಸಾಲು ಸಾಲು ಸವಾಲುಗಳು ಕಾಣ್ತಿವೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಸರ್ಕಾರ ಚುನಾವಣೆಗಾಗಿ ಪೂರ್ವ ಸಿದ್ಧತೆಯನ್ನ ಸರಿಯಾಗಿ ಮಾಡಿಲ್ಲ. 5 ಪಾಲಿಕೆಗಳಿಗೆ ಚುನಾವಣೆ ನಡೆಸೋದು ಕಷ್ಟವಾಗಿದೆ. 5 ಪಾಲಿಕೆಗಳಿಗೂ ಹೊಸದಾಗಿ ಕಟ್ಟಡ ಬೇಕು. ಜಿಲ್ಲಾಡಳಿತ ಗುರುತಿಸಿದ ಜಾಗ GBAಗೆ ಹಸ್ತಾಂತರಿಸಬೇಕು. ಪಾಲಿಕೆ ಸದಸ್ಯರು, ಮೇಯರ್, ಉಪಮೇಯರ್ಗಳಿಗೆ ಕಚೇರಿ ಒದಗಿಸಬೇಕು. ಸದಸ್ಯರಿಗೆ ಕಾರ್ ಬೇಕು. ಪಾಲಿಕೆಗೆ ಹೆಚ್ಚಿನ ಸಿಬ್ಬಂದಿ ಬೇಕು. ಸ್ಥಾಯಿ ಸಮಿತಿಗಳಿಗೆ ವಿಶೇಷ ಕಚೇರಿಗಳು ಇರಬೇಕಾಗತ್ತೆ. ಪಾಲಿಕೆಗಳ ಸಭೆ ನಡೆಸಲು ಪ್ರತ್ಯೇಕ ಹಾಲ್ ಇರಬೇಕು. ಇಷ್ಟೆಲ್ಲ ಆಗೋದಕ್ಕೆ ಕನಿಷ್ಠ ಅಂದ್ರೂ 1 ವರ್ಷಕ್ಕೂ ಹೆಚ್ಚು ಕಾಲ ಬೇಕಾಗತ್ತೆ. ಅಂದುಕೊಂಡ ಸಮಯಕ್ಕೆ ಚುನಾವಣೆ ನಡೆಸೋದು ಸುಲಭವಲ್ಲ ಅಂತಾನೆ ಹೇಳಲಾಗ್ತಿದೆ. ಬೆಂಗಳೂರಿನ ಕುರುಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸಲು 3 ಪಕ್ಷಗಳು ತಮ್ಮದೇ ಆದ ತಂತ್ರಗಾರಿಕೆಯಲ್ಲಿ ತೊಡಗಿವೆ. ಆದರೆ ಬೆಂಗಳೂರಿನ ಪ್ರಬುದ್ಧ ಮತದಾರರು ಯಾರಿಗೆ ಜೈ ಅಂತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಿರಣ್, ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.